ನೋಡಿ ಹೆಂಗೆ ಕಾಲ ಬೆಳೀತಾ ಹೋಯಿತು, ತಂತ್ರಜ್ಞಾನ ಬೆಳೀತಾ ಹೋಯಿತು. ಹಿಂದೆ ಶತಾಯುಷಿಗಳು ಅಂತ ಕರೀತಿದ್ರು ನಮ್ಮ ಎಲ್ಲ ಮನುಷ್ಯರನ್ನು. ಅನೇಕ ಜನ ಬದುಕ್ತಿದ್ರು ಶತಾಯುಷಿಗಳಾಗಿ, 100 ವರ್ಷ ಬದುಕ್ತಾ ಇದ್ರು, 100ಕ್ಕಿಂತ ಅಧಿಕ ವರ್ಷಗಳು ಬದುಕ್ತಾ ಇದ್ರು. ಆದರೆ ಇವತ್ತು ಅಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ಬರು ಶತಾಯುಷಿಯಾಗಿ ಬದುಕ್ತಾ ಇರೋದನ್ನು ನೋಡ್ತಾ ಇದ್ವಿ. ಇವತ್ತು ನಮ್ಮೆಲ್ಲರ ಆಯಸ್ಸು ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹೆಚ್ಚು ಕಡಿಮೆ 60 ವರ್ಷ ಅಂತ ಹೇಳ್ತಾರೆ. 40 ವರ್ಷಕ್ಕೆ ಹೃದಯಾಘಾತಗಳಾಗ್ತಾ ಇರೋದು, ಬೇರೆ ಬೇರೆ ಕಾಯಿಲೆಗಳಿಗೆ ಒಳಗಾಗ್ತಾ ಇರೋದು, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳೆಲ್ಲವೂ ಕೂಡ ಬರ್ತಾ ಇದೆ. ಆದರೆ ಈ ಎಲ್ಲದರ ನಡುವೆಯೂ ಕೂಡ ಮನುಷ್ಯನೊಬ್ಬ 194 ವರ್ಷಗಳ ಕಾಲ ಭೂಮಿ ಮೇಲೆ ಬದುಕಬಹುದಂತೆ. ಎಷ್ಟು? ಸರಿಸುಮಾರು 194 ವರ್ಷಗಳ ಕಾಲ ಈ ಭೂಮಿ ಮೇಲೆ ಬದುಕಬಹುದು ಅನ್ನೋದನ್ನು ರಷ್ಯಾದ ಒಂದು ಸಂಸ್ಥೆ ಅಧ್ಯಯನದ ಮುಖಾಂತರ ಹೊರಗಿಡೋ ಪ್ರಯತ್ನವನ್ನು ಮಾಡಿದೆ. ಹೌ ಇಟ್ ಈಸ್ ಪಾಸಿಬಲ್? ಇದು ಹೆಂಗೆ ಸಾಧ್ಯ ಆಯಿತು? ಯಾವುದಾದ್ರೂ ಮನುಷ್ಯನ ಮೇಲೆ ಇಂಥದ್ದೊಂದು ಪ್ರಯೋಗ ಆಗಿದೆಯಾ? ಯಾರಾದರೂ ಬದುಕಿದಾರಾ? ಹೆಂಗೆ ಇದನ್ನು ಸಂಶೋಧನೆ ಮಾಡೋ ಪ್ರಯತ್ನವನ್ನು ರಷ್ಯಾದವರು ಮಾಡಿದರು? ಯಾವ ಕಾರಣಕ್ಕಾಗಿ ಮಾಡಿದರು ಅನ್ನುವಂತಹ ವಿಚಾರಕ್ಕೂ ಕೂಡ ಹೌದು. ಯಾಕಂದರೆ ಇದೇ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಒಂದು ಸಭೆಯಲ್ಲಿ ಮಾತನಾಡ್ತಾ ಹೊರಗಡೆ ಬರುವಂತಹ ಸಮಯದಲ್ಲಿ ಅಮರತ್ವದ ಬಗ್ಗೆ ಉಲ್ಲೇಖ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದು ಸಿಕ್ಕಾಪಟ್ಟೆ ವೈರಲ್ಲು ಕೂಡ ಆಗಿತ್ತು. ಒಂದು ತಂತ್ರಜ್ಞಾನ ಬಂದಿದೆ ಅಂತೆ, ಅಲ್ಲಿ ಸಿಕ್ಕಾಪಟ್ಟೆ ವರ್ಷಗಳ ಕಾಲ ಬದುಕಬಹುದಂತೆ, ಎಲ್ಲವೂ ಕೂಡ ಮಾತನಾಡಿದರು. ಹೌ ಇಟ್ ಈಸ್ ಪಾಸಿಬಲ್? ಏನಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. 194 ವರ್ಷ ಬದುಕಬಹುದು ಮನುಷ್ಯ. ಇವತ್ತು 40-50 ಬದುಕದೆ ಹೈಯೆಸ್ಟ್ ಆಗಿಬಿಟ್ಟಿದೆ. ಯಾರಾದರೂ 100 ವರ್ಷ ಬದುಕಿಡಿದ್ರೆ ಅವರಿಗೆ ಸನ್ಮಾನ ಮಾಡೋ ವ್ಯವಸ್ಥೆಯನ್ನೆಲ್ಲ ನೋಡ್ತಾ ಇದೆ. ಶತಾಯುಷಿ ಅಂತೆಲ್ಲ ಕರಿತೀವಿ ನಾವು. ಇವೆಲ್ಲದರ ನಡುವೆ ಒಬ್ಬ ಮನುಷ್ಯ 194 ವರ್ಷ ಬದುಕಬಹುದು ಅಂತ ಹೇಳಿದ್ರೆ ಹೆಂಗದು? ರಷ್ಯಾದ ಸ್ಕೋಲ್ಕೋವೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಸಂಚಲನಕಾರಿ ಸಂಶೋಧನೆ ಆಗಿದೆ. ಮಾಸ್ಕೋದಲ್ಲಿರುವಂಥ ಪ್ರತಿಷ್ಠಿತ ಸ್ಕೋಲ್ಕೋವೋ ಇನ್ಸ್ಟಿಟ್ಯೂಟ್ ಆಫ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಯ ವಿಜ್ಞಾನಿಗಳೆಲ್ಲ ನಡೆಸಿದ್ರು ಇದನ್ನು. 2026ರಲ್ಲಿ ವೈಜ್ಞಾನಿಕ ನಿಯತಕಾಲಿಕವಾದಂಥ ನೇಚರ್ ಫಾಲ್ಟ್ನರ್ ಜರ್ನಲ್ನಲ್ಲೆಲ್ಲ ಇದು ಪ್ರಕಟ ಆಗಿದೆ. ಇದರಲ್ಲಿ ಹೇಳ್ತಿದ್ದಾರೆ, ವೈದ್ಯಕೀಯ ಕ್ಷೇತ್ರ ಗರಿಷ್ಠ ಮಟ್ಟಕ್ಕೆ ಬೆಳೆದ್ರೆ, ಎಲ್ಲ ಸವಲತ್ತುಗಳು ಸಿಕ್ಕಿಬಿಟ್ರೆ 146 ವರ್ಷದಿಂದ 194 ವರ್ಷಗಳ ತನಕ ಇದೆಲ್ಲ ಮನುಷ್ಯ ಬದುಕಬಹುದು ಅಂತ. ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಹೆಂಗೆ ಸಾಧ್ಯ ಆಯಿತು ಅಂತ. ಒಂದು ಪ್ರಯೋಗ ಮಾಡಿದ್ರು ಅವರು. ಗಣಿತ ಮಾದರಿಯನ್ನು ಸೃಷ್ಟಿ ಮಾಡಿಕೊಂಡ್ರು. ಹೆಂಗೆ ಗಣಿತ ಮಾದರಿ? ಮನುಷ್ಯನ ದೇಹದ ವಿವಿಧ ಅಂಗಾಂಗಗಳ ಕಾರ್ಯವೈಖರಿಗಳು, ವಯಸ್ಸಾಗುವ ಪ್ರಕ್ರಿಯೆ ಇವೆಲ್ಲವನ್ನು ಕೂಡ ಒಂದು ಮಲ್ಟಿ ಸ್ಟೇಜ್ ಮಾಡೋದಕ್ಕೆ ಒಂದು ಮಾಡೆಲನ್ನು ಮಾಡಿಕೊಂಡ್ರು. ಈ ಮಾಡೆಲಲ್ಲಿ ಮೊದಲು ಹೇಳ್ತಾರವರು, ಒಂದು ವೇಳೆ ಭವಿಷ್ಯದಲ್ಲಿ ವೈದ್ಯಕೀಯ ವಿಜ್ಞಾನ ಕ್ಯಾನ್ಸರ್, ಹೃದಯಾಘಾತ, ಮಧುಮೇಹದಂಥ ಎಲ್ಲ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದರೆ, ಯಾರಿಗೋ ಕ್ಯಾನ್ಸರ್ ಬರ್ತಿದೆ, ಯಾರಿಗೋ ಹೃದಯಾಘಾತ ಆಗ್ತಿದೆ, ಯಾರೋ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಎಲ್ಲ ರೋಗಗಳನ್ನು ಭೂಮಿಯಿಂದ ಹೊರಗಡೆ ಹಾಕಿಬಿಟ್ರೆ ಮನುಷ್ಯ ಎಷ್ಟು ವರ್ಷ ಬದುಕಬಹುದು? ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಅದಕ್ಕೇನು ಮಾಡಿದರು ಅವರು? ವಯಸ್ಸಾಗುವಿಕೆಯನ್ನು ಸ್ವಿಚ್ ಆಫ್ ಮಾಡುವ ಹಂತಕ್ಕೆ ಹೋದರು, ಸೆಕೆಂಡ್ ಸ್ಟೇಜ್. ಅದರಲ್ಲಿ ಮೆಟಬಾಲಿಕ್ ವಯಸ್ಸಾಗುವಿಕೆ ಅಂತ ಒಂದು ಸ್ಟೆಪ್ ಬರುತ್ತೆ. ನಾವು ಆಹಾರವನ್ನು ಸೇವನೆ ಮಾಡಿದಾಗ ಕೆಲವೊಂದಿಷ್ಟು ಉಪ ಉತ್ಪನ್ನಗಳಾಗುತ್ತೆ ಜೀವಕೋಶಗಳಲ್ಲಿ. ಅವು ಇಡೀ ದೇಹವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಹಂತಕ್ಕೆ ಬರುತ್ತೆ. ಇದಕ್ಕೆ ಇವರು ಕಂಡು ಹಿಡಿದಿರೋದು, ಹೀಗೆ ಹೆಂಗೆ ನಾಶ ಆಗುತ್ತೋ ಅದನ್ನು ತಡೆಗಟ್ಟಿದ್ರೆ ಏನಾಗ್ಬೋದು? ಈ ಪ್ರಶ್ನೆಗೆ ಉತ್ತರ ಸೆಲ್ಯುಲಾರ್ ಸೆನ್ಸಸ್ ಅಂತ ಕರೀತಾರೆ. ಅದರಲ್ಲಿ ವಯಸ್ಸಾದಂತೆ ನಮ್ಮ ದೇಹದ ಕೆಲವು ಜೀವಕೋಶಗಳು ವಿಭಜನೆ ಆಗೋದನ್ನು ನಿಲ್ಲಿಸಿಬಿಡುತ್ತವೆ. ಆದರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಾಯದೆ ಅದು ದೇಹದ ಒಳಗೆ ಇರುತ್ತೆ. ಹೀಗೆ ದೇಹದ ಒಳಗೆ ಇರುವಂಥ ಈ ಜೀವಕೋಶಗಳನ್ನು ಹೊರಗೆ ತೆಗೆದುಕೊಂಡು ಬರೋದು ಹೆಂಗೆ? ಅದಕ್ಕೆ ತಾಂತ್ರಿಕವಾಗಿ ಒಂದು ಬೆಳವಣಿಗೆ ಸಾಧಿಸಬೇಕು. ಇದು ಆದಾಗ 194 ವರ್ಷ ಬದುಕಬಹುದು ಅಂತ ಅವ್ರು ಹೇಳ್ತಾರೆ. ಟೊಲೋಮಿಯರ್ ಸವೆತ ಆಗುತ್ತೆ. ಏನು ಟೊಲೋಮಿಯರ್ ಸವೆತ ಅಂತ ಹೇಳಿದ್ರೆ, ನಮ್ಮ ಕ್ರೋಮೋಸೋಮ್ಗಳು ಕೊನೆಯಲ್ಲಿ ಟೊಲೋಮಿಯರ್ ಎನ್ನುವಂಥ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರ್ತವೆ. ಜೀವಕೋಶಗಳ ಎಲ್ಲವೂ ಕೂಡ ವಿಭಜನೆ ಆದಂತೆ ಈ ಟೊಲೋಮಿಯರ್ಗಳ ಗಾತ್ರ ಏನಾಗುತ್ತೆ? ಅದು ಚಿಕ್ಕದಾಗ್ತಾ ಹೋಗುತ್ತೆ. ಹೀಗೆ ಚಿಕ್ಕದಾಗೋದ್ರಿಂದ ಜೀವಕೋಶ ಕೊನೆಗೆ ಸಾಯುವ ಹಂತಕ್ಕೆ ಹೋಗ್ಬಿಡುತ್ತೆ. ಈ ಜೀವಕೋಶ ಸಾಯದಂತೆ ಮಾಡೋದಕ್ಕೆ ಏನಾದರೂ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿಬಿಟ್ರೆ, ವೈದ್ಯ ಲೋಕದಲ್ಲಿ ಏನಾದರೂ ಬೆಳವಣಿಗೆಗಳಾಗ್ಬಿಟ್ರೆ, ಹಾಗಾದಾಗ ಮನುಷ್ಯ 194 ವರ್ಷ ಬದುಕ್ತಾನೆ ಅಂತ ಅವ್ರು ಹೇಳ್ತಾರೆ. ಕ್ರಾನ್ಸಿನ್ ಇನ್ಫ್ಲೇಷನ್ ಎನ್ನುವಂತಹ ವರದಿ ಬರುತ್ತೆ. ಅದರಲ್ಲಿ ಮನುಷ್ಯನ ಒಟ್ಟಾರೆ ರೋಗ ನಿರೋಧಕ ಶಕ್ತಿ ಅದು ದುರ್ಬಲಗೊಂಡಾಗ ರೋಗ ನಿರೋಧಕ ಶಕ್ತಿಯನ್ನು ಪುನರಪಿ ಹೆಂಗೆ ತೆಗೆದುಕೊಂಡು ಬರೋದು, ಅಂತಹ ವ್ಯವಸ್ಥೆ ಏನಾದರೂ ಬರುತ್ತಾ? ಅದು ಬಂದಾಗ 194 ವರ್ಷ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಅದರಲ್ಲಿ ಹೇಳ್ತಾರೆ ಅವರು, ಸೊಮ್ಯಾಟಿಕ್ ರೂಪಾಂತರಗಳ ಪ್ರತ್ಯೇಕೀಕರಣ ಅಂದರೆ ಎಲ್ಲ ಕಾಯಿಲೆ ಮತ್ತು ವಯಸ್ಸಾಗುವ ಪ್ರಕ್ರಿಯೆಗಳನ್ನು ಹೊರಗಿಡ್ತಾರೋ. ಒಬ್ಬ ಮನುಷ್ಯನಿಗೆ ವಯಸ್ಸಾಗೋದು, ಒಬ್ಬ ಮನುಷ್ಯನಿಗೆ ಕಾಯಿಲೆ ಬರೋದು, ಆ ಎಲ್ಲ ಪ್ರಕ್ರಿಯೆಗಳನ್ನು ಹೊರಗಿಟ್ಟ ನಂತರ ಒಂದು ಕಂಪ್ಯೂಟರ್ ಮಾದರಿಯಲ್ಲಿ ಈ ಎಲ್ಲ ಮೇಲಿನ 5 ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸಿದ ನಂತರ ಒಂದೊಂದಾಗಿ ಆಫ್ ಮಾಡ್ಕೊಳ್ತಾ ಬಂದರು. ಈ ಆಫ್ ಮಾಡಿಕೊಂಡ ನಂತರ ಮನುಷ್ಯನ ಸರಾಸರಿ ವಯಸ್ಸು, ನಾನು 194 ಅಂತ ಹೇಳಿದೆ, ಅವರ ವಿಜ್ಞಾನಿ ವರದಿಗಳ ಪ್ರಕಾರ ಮನುಷ್ಯನ ಸರಾಸರಿ ವಯಸ್ಸು 1759 ವರ್ಷಗಳ ಕಾಲ ಬದುಕಬಹುದು ಅಂತ.
ಎಲ್ಲವೂ ಕೂಡ ಸಾಧ್ಯ ಆದಾಗದು. ಕಾಯಿಲೆ ಬರದೇ ಇದ್ದಾಗ, ಜೀವಕೋಶಗಳು ಸಾಯದೇ ಇದ್ದಾಗ, ಏನು ಸಮಸ್ಯೆ ಆಗದೇ ಇದ್ದಾಗ 1759 ವರ್ಷ ಬದುಕಬಹುದು. ಆದರೆ DNA ಹಾನಿಯಾದಾಗ ಮಾತ್ರ ಅನ್ವಯಿಕೆ ಮಾಡಿದಾಗ 156 ವರ್ಷಗಳ ಕಾಲ ಬದುಕಬಹುದು ಅಂತ ಒಂದು ಕಂಪ್ಯೂಟರ್ ಆಧಾರಿತ ಮಾದರಿಯನ್ನು ತೆಗೆದುಕೊಂಡು ವರದಿ ಕೊಡೋ ಪ್ರಯತ್ನ ಮಾಡಿದೆ. ಇವೆಲ್ಲದರ ಜೊತೆಗೆ ಮೈಕ್ರೋಫೋನ್ನಲ್ಲಿ ಪುಟಿನ್ ಅವರ ರಹಸ್ಯ ಬಯಲಾಗಿದೆ. ನಾವಾಗಲೇ ಹೇಳಿದೆ, ಕಳೆದ ವರ್ಷ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆಗೆ ಪುಟಿನ್ ಒಂದು ರಹಸ್ಯ ಸಂಭಾಷಣೆಯನ್ನು ಮಾಡಿದ್ರು. ಅದು ಮೈಕ್ರೋಫೋನ್ ಆನ್ ಕೂಡ ಆಯಿತು. ಆ ಸಮಯದಲ್ಲಿ ಮಾತುಕತೆಗಳಾಯಿತು. ಅಂಗಾಂಗ ಕಸಿ ಸಾಧ್ಯವಾದರೆ ಮನುಷ್ಯ ಅಮರನಾಗಬಹುದು ಅಂತ ಪುಟಿನ್ ಹೇಳಿದರು. ಆಕಸ್ಮಿಕವಾಗಿ ಅದೆಲ್ಲ ರೆಕಾರ್ಡ್ ಆಗಿಬಿಟ್ಟಿತ್ತು. ಅಮರತ್ವದ ಕನಸು ಮಾಡೋದಕ್ಕೆ $26 ಬಿಲಿಯನ್ ಯೋಜನೆ ಮಾಡಿದ್ದಾರೆ. 2 ಲಕ್ಷ ಕೋಟಿಗೂ ಅಧಿಕ ವೆಚ್ಚದಲ್ಲಿ ರಾಷ್ಟ್ರೀಯ ಆರೋಗ್ಯ ತಂತ್ರಜ್ಞಾನ ಮಿಷನ್ ಅನ್ನು ಎಲ್ಲಿ ಆರಂಭ ಮಾಡಿರೋದು? ರಷ್ಯಾದಲ್ಲಿ ಆರಂಭ ಮಾಡಿರೋದು. ಏನು ಮಾತುಕತೆಗಳಾಗಿತ್ತು ನೋಡಿ ನೀವು. 2025ರ ಬೀಜಿಂಗ್ 80ನೇ ವರ್ಷದ ವಿಜಯೋತ್ಸವ ಇತ್ತು, 2ನೇ ಮಹಾಯುದ್ಧದ್ದು. ಆ ವಿಚಾರ ಸಂಬಂಧದಲ್ಲಿ ಆಯ್ತದು. ಒಂದು ಟಿವಿ ಲೈವ್ ಸ್ಟ್ರೀಮ್ ಆಗ್ತಾ ಇತ್ತು. ಉಭಯ ನಾಯಕರೆಲ್ಲ ಮಾತನಾಡಿದರು. ಕಿಮ್ ಜಾಂಗ್ ಉನ್ ಕೂಡ ಇದ್ರಂತೆ ಆ ಸಮಯದಲ್ಲಿ. ಜೈವಿಕ ತಂತ್ರಜ್ಞಾನ ಮತ್ತು ಅಂಗಾಂಗ ಕಸಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಮಯದಲ್ಲಿ ಪುಟಿನ್ ಅವರ ಅನುವಾದಕರು ಚೀನಿ ಭಾಷೆಯಲ್ಲಿ ಕ್ಸಿ ಜಿನ್ವಾಂಗ್ ಅವರಿಗೆಲ್ಲ ಹೇಳ್ತಿದ್ರಂತೆ, ಬಯೋಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟಿದೆ, ನಿರಂತರವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ, ಮನುಷ್ಯನ ಅಂಗಾಂಗಗಳನ್ನು ಪದೇ ಪದೇ ನಾವೆಲ್ಲ ಮಾಡ್ಬೋದು ಅಂತ ಹೇಳಿದ್ರಂತೆ. ಪುಟಿನ್ ಮುಂದುವರೆದು ಹೇಳಿದರು, ನೀವು ಎಷ್ಟು ಹೆಚ್ಚು ಕಾಲ ಬದುಕ್ತೀರೋ ಅಷ್ಟು ಯುವಕರಾಗ್ತಾ ಹೋಗ್ತೀರಿ, ಮನುಷ್ಯರು ಅಮರತ್ವವನ್ನು ಕೂಡ ಸಾಧಿಸಬಹುದು ಅಂತ ಹೇಳಿದ್ರಂತೆ. ಇದಕ್ಕೆ ಕ್ಸಿ ಜಿನ್ಪಿಂಗ್ ಹೇಳಿದ್ರಂತೆ, ಹೌದು, ಕೆಲವು ವಿಜ್ಞಾನಿಗಳ ಮುನ್ಸೂಚನೆ ಪ್ರಕಾರ ಈ ಶತಮಾನದಲ್ಲಿ ಮನುಷ್ಯರು ಕನಿಷ್ಠ 150 ವರ್ಷಗಳ ಕಾಲ ಎಲ್ಲ ಬದುಕಬಹುದು ಅಂತ ವ್ಯವಸ್ಥೆನೇನೋ ಕಂಡುಹಿಡಿತಿದ್ದಾರಂತೆ, ಅಭಿವೃದ್ಧಿಗಳೆಲ್ಲ ಆಗ್ತಿದೆ ಅಂತೆಲ್ಲ ಹೇಳಿದ್ರಂತೆ. ಯಾಕೆ ಈ ಚರ್ಚೆ ಆಯಿತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಈ ಪುಟಿನ್ಗೂ ಕೂಡ 72 ವರ್ಷ, ಕ್ಸಿ ಜಿನ್ಪಿಂಗೂ ಕೂಡ 72 ವರ್ಷ. ಅನೇಕ ವರ್ಷಗಳಿಂದ ತಮ್ಮ ದೇಶಗಳ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಅಧಿಕಾರದಲ್ಲಿರುವಂತಹ ಇಬ್ಬರು ನಾಯಕರಿವರು. ತಮ್ಮ ಉತ್ತರಾಧಿಕಾರಿ ಯಾರು, ಹೆಂಗೆ ಅಧಿಕಾರಕ್ಕೆ ಬರ್ತಾರೆ, ಯಾವುದ್ರ ಬಗ್ಗೆಯೂ ಕೂಡ ಈ ತನಕ ಅದರ ಬಗ್ಗೆ ಮಾತನಾಡದೇ ಇರುವಂತಹ ವ್ಯಕ್ತಿಗಳು. ಹೀಗಾಗಿ ರಾಜಕೀಯವಾಗಿ ಆರ್ಥಿಕತೆಯನ್ನು ಮೀರಿ ದೀರ್ಘಕಾಲ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇರುವ ಕಾರಣಕ್ಕಾಗಿ ಇಂಥದ್ದೊಂದು ಅಮರತ್ವವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಎನ್ನುವಂಥ ವರ್ಷಗಳು ಬರ್ತಾ ಇದೆ. ಎಲ್ಲದರ ಜೊತೆಗೆ ಕಿಮ್ ಜಾಂಗ್ ಉನ್ ನಿದ್ರು ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಇವರು ಉಭಯ ನಾಯಕರ ಮಾತುಗಳನ್ನು ಕೇಳಿಸ್ಕೊಂಡು ಆ ವ್ಯಕ್ತಿ ಸುಮ್ಮನೆ ಹೋಗ್ತಾ ಇದ್ದ ಅಂತ ಈ ಅಮರತ್ವದ ಸಂಭಾಷಣೆ ಬಗ್ಗೆ ಎಲ್ಲ ಬಂದಿದೆ ಹೊರಗಡೆ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ, ಸಾವಿಗೆ ಸಡ್ಡು ಹೊಡೆಯೋದಕ್ಕೆ ರಷ್ಯಾ 4 ಸೂತ್ರಗಳನ್ನು ಹೆಣೆದಿರೋದು. 4 ಸೂತ್ರಗಳನ್ನು ಹೆಣೆದಿದೆ. ಯಾವ್ಯಾವುದದು 4 ಸೂತ್ರ? ಜಿನ್ ಥೆರಪಿ ಮಾಡ್ತಿದ್ದಾರೆ, ಅಂದರೆ DNA ಮಟ್ಟದಲ್ಲೇ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಲ್ಲಿಸುವುದು. ಮನುಷ್ಯನಿಗೆ ದಿನ ಕಳೆದಂತೆ ವಯಸ್ಸಾಗುತ್ತೆ. ಇವತ್ತು 20 ವಯಸ್ಸು, ನಾಳೆ 21 ವರ್ಷಕ್ಕೆ ಹೋಗ್ತಾನೆ, 21 ಸಹಜವಾಗಿ ವಯಸ್ಸಾಗ್ತಾ ಹೋಗುತ್ತೆ. ಅದನ್ನು ತಡೆಯುವಂಥ ಹಂತಕ್ಕೆ 3D ಬಯೋಪ್ರಿಂಟಿಂಗ್, ಕೃತಕವಾಗಿ ಮಾನವನ ಹೊಸ ಅಂಗಾಂಗಗಳನ್ನು ತಯಾರು ಮಾಡುವ ಹಂತಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಮನುಷ್ಯನ ಜೀವಿತಾವಧಿಯನ್ನು ಹೆಚ್ಚಳ ಮಾಡೋದಕ್ಕೆ ರಷ್ಯಾ 2.15 ಲಕ್ಷ ಕೋಟಿ ರೂಪಾಯಿಯನ್ನು ಹೊಸ ಆರೋಗ್ಯ ಸಂರಕ್ಷಣಾ ತಂತ್ರಜ್ಞಾನಗಳು ಎನ್ನುವಂಥ ಬೃಹತ್ ಯೋಜನೆ ಮಾಡಿದೆ. ಜೀವಕೋಶಗಳ ಮುಪ್ಪನ್ನು ತಡೆಯೋದು ಪ್ರಮುಖ 4 ಅಂಶಗಳು. ಏನೇನು? ವಯಸ್ಸಾಗ್ತಾ ಇದ್ದಂತೆ ನಮ್ಮ ದೇಹದ ಜೀವಕೋಶಗಳು ಸವಿತವೆ, ವಿಭಜನೆ ಆಗ್ತವೆ, ಅವೆಲ್ಲವನ್ನೂ ಕೂಡ ತಡೆಯೋದು ಇವೆಲ್ಲದರ ಮುಖ್ಯ ಉದ್ದೇಶ. ಇದಕ್ಕಾಗಿ ಒಂದು ಲಸಿಕೆಯನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ದಾರೆ. ರೇಗ್ ಅಂತ ಅಥವಾ ಜಿನ್ ಥೆರಪಿ ಅಥವಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿ ಅವುಗಳ ಮುಖಾಂತರ ಜೀವಕೋಶಗಳು ದೀರ್ಘಾವಧಿಯ ಯುವ ವ್ಯವಸ್ಥೆಯಲ್ಲಿ, ಅಂದರೆ ಯುವಕರಂತೆ ಇರಬೇಕು ಅನ್ನುವ ಕಾರಣಕ್ಕಾಗಿ. ಒಂದು ಮೆದುಳಿನ ಸಾಮರ್ಥ್ಯದ ರಕ್ಷಣೆ, ಅಂದರೆ ಮನುಷ್ಯನ ಜ್ಞಾಪಕ ಶಕ್ತಿ ಕುಂದುತ್ತೆ, ವಯಸ್ಸಾದಂತೆ ಮೆದುಳಿನ ನಿಷ್ಕ್ರಿಯತೆ ಆಗುತ್ತೆ, ಕಣ್ಣು ಕಿವಿಗಳು ಇವೆಲ್ಲವೂ ಕೂಡ ದೌರ್ಬಲ್ಯಕ್ಕೆಲ್ಲ ಒಳಗಾಗುತ್ತೆ. ಇದಕ್ಕೆ ನ್ಯೂರೋಬಯಾಲಜಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಮನುಷ್ಯನ ಶರೀರವನ್ನು ಆರೋಗ್ಯವಾಗಿ ಇಡುವುದಕ್ಕಾಗಿ ರಷ್ಯಾ ಅಭಿವೃದ್ಧಿಪಡಿಸ್ತಿದೆ ಅಂತ ಒಂದು. ನಾನು ಅವಾಗಲೇ ಹೇಳಿದೆ, ರೋಗ ನಿರೋಧಕ ಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯಸ್ಸಾದಂತೆ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ 3ನೇ ಹಂತದಲ್ಲಿ ಹೆಚ್ಚಳ ಮಾಡುವಂಥದ್ದು ಕೂಡ ರಷ್ಯಾದ ಪ್ಲಾನಿಂಗ್ನಲ್ಲಿದೆ. ಇವೆಲ್ಲದರ ನಡುವೆ ಕೃತಕ ಅಂಗಾಂಗಗಳ ಮುದ್ರಣ ಮತ್ತು ಕಸಿ, ಯಾವುದೇ ಅಂಗ ಆಗಿರಲಿ, ಅದು ಹೃದಯ, ಯಕೃತ್ತು, ಮೂತ್ರಪಿಂಡ, ಇವೆಲ್ಲವೂ ಕೂಡ ಹಾನಿಗೆ ಒಳಗಾದರೆ ಅಥವಾ ಮುಪ್ಪಾಗೋದಾಗ ಏನಾದರೂ ಸಮಸ್ಯೆಗಳಾದರೆ ಅದನ್ನು ಬದಲಾವಣೆ ಮಾಡೋದಕ್ಕೆ 2 ಹಂತದಲ್ಲೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೊಂದು 3D ಬಯೋ ಪ್ರಿಂಟಿಂಗ್ ಎಲ್ಲ ಒಂದು ಆಲೋಚನೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್, ಇದು ಸಾಧ್ಯನಾ, ಏನು ಎತ್ತ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ಗುರಿ ಏನು ಅಂತ ಹೇಳಿದ್ರೆ 2030ರ ವೇಳೆಗೆ 1.75 ಲಕ್ಷ ರಷ್ಯನ್ನರ ಜೀವ ಉಳಿಸೋದು ಮತ್ತು ಅವರ ಸರಾಸರಿ ಜೀವಿತಾವಧಿಯನ್ನು 150 ವರ್ಷಕ್ಕೆ ಏರಿಕೆ ಮಾಡೋದು ರಷ್ಯಾದ ಉದ್ದೇಶ ಆಗಿದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಪುಟಿನ್ ಕನಸಿನ ಹಿಂದೆ ಇದೆಯೇ ಜೀವಾವಧಿಯ ಆತಂಕ ಅಂತ. ರಷ್ಯಾದಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ 68 ವರ್ಷ ಇದೆ, ಅತ್ಯಂತ ಕಡಿಮೆ. ನೀವು ಇಡೀ ಜಗತ್ತಿನಲ್ಲೇ ಪುರುಷ ಮತ್ತು ಮಹಿಳೆಯರ ನಡುವೆ ಈ ವಯಸ್ಸಿನ ಸರಾಸರಿ ಅಂತರ ಇದೆಯಲ್ಲ, ಅದು ಅತಿ ಹೆಚ್ಚಿರೋದು ಇದೇ ರಷ್ಯಾದಲ್ಲಿ.
ಅತಿ ಹೆಚ್ಚು ಡಿಫರೆನ್ಸ್ ಇದೆ. ಅಮೆರಿಕ ಮತ್ತು ಯುರೋಪ್ ದೇಶಗಳಿಗಿಂತ ರಷ್ಯನ್ನರ ಜೀವಿತಾವಧಿ ಅತ್ಯಂತ ಕಡಿಮೆಯಾಗಿದೆ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಪ್ರಯತ್ನ ಅಂತ 68 ವರ್ಷ ಬದುಕ್ತಾರೆ ಅವರು. ವಿಶ್ವ ಬ್ಯಾಂಕ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ವರದಿಗಳ ಪ್ರಕಾರ ರಷ್ಯಾದ ಮಹಿಳೆಯರು 78ರಿಂದ 79 ವರ್ಷ, ಪುರುಷರು 68 ವರ್ಷ ದಾಟೋದೆಲ್ಲ ಕಷ್ಟ ಆಗಿದೆ ಅಂತೆ. ಹಾಗಾಗಿ 10ರಿಂದ 11 ವರ್ಷ ಡಿಫ್ರೆನ್ಸ್ ಆಗಿದೆ. ನೋಡಿ, ಎಲ್ಲ ಕಾರಣಗಳಿಗಾಗಿ ರಷ್ಯಾದಲ್ಲಿ ಜನಸಂಖ್ಯೆ ಕುಸಿತ ಆಗ್ತಾ ಇದೆ. ಇದಕ್ಕೇನು ಪರ್ಯಾಯ ಮಾಡ್ತಿದ್ದಾರೋ ಆಶ್ಚರ್ಯ ಆಗುತ್ತೆ ನಿಮಗೆ. ರಷ್ಯಾದಲ್ಲಿ ಯಾವುದಾದ್ರೂ ಒಂದು ಕುಟುಂಬ ಮೊದಲ ಮಗುವಿಗೆ ಜನ್ಮ ಕೊಟ್ಟರೆ ಸರ್ಕಾರದ ವತಿಯಿಂದ 5.5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. 5.5 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ ಒಂದು ಮಗುವನ್ನು ನೀವು ಜನನ ಮಾಡಿದರೆ. ಎರಡನೇ ಮಗು ಏನಾದರೂ ಜನನ ಆದರೆ ಅವರಿಗೆ ಆ ಕುಟುಂಬಕ್ಕೆ 7.30 ಲಕ್ಷ ಅಂದರೆ 7,30,00,000 ರೂಪಾಯಿ ಹಣವನ್ನು 7,30,000 ರೂಪಾಯಿ ಹಣವನ್ನು ಯಾರು ಕೊಡ್ತಾರೆ? ಇದೇ ಇಸ್ರೇಲ್ ಸರ್ಕಾರ ಆ ಕುಟುಂಬ ಕೊಡುತ್ತೆ. ಇಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಇದು ಯಾವ ಮಹಿಳೆ 10 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆತ್ತು ಹೊಟ್ಟಿಗೆ ಸಾಕಿ ಬೆಳೆಸ್ತಾರೋ ಅವರಿಗೆ ಮದರ್ ಹೀರೋಯಿನ್ ಎನ್ನುವಂಥ ಒಂದು ಗೌರವ ಪ್ರಶಸ್ತಿಯನ್ನು ಕೊಟ್ಟು 8 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮದರ್ ಹೀರೋಯಿನ್ ಸೋವಿಯತ್ ಒಕ್ಕೂಟದ ಸಮಯದಲ್ಲಿ ಇತ್ತದು. ರಷ್ಯಾದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಜನಸಂಖ್ಯೆನ ಜಾಸ್ತಿ ಮಾಡಬೇಕು ಅಂತ ಮದರ್ ಹೀರೋಯಿನ್ ಅನ್ನುವಂಥ ಒಂದು ಅವಾರ್ಡ್ ಕೊಡ್ತಿದ್ರು. ಒನ್ಸ್ ಅಗೇನ್ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದೆ. ಮತ್ತೊಂದು ಹೆಜ್ಜೆ ಮುಂದುವರೆದು ಹೋಗೋದಾದರೆ, ಯಾವ್ಯಾವ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಎಲ್ಲ ಜಾಸ್ತಿ ಆಗುತ್ತಲ್ಲ ಆ ಕುಟುಂಬಗಳಿಗೆ ತೆರಿಗೆ ವಿನಾಯಿತಿ ಕೊಡುವ ಹಂತವೂ ಕೂಡ ರಷ್ಯಾದಲ್ಲಿದೆ. ಇದು ಭಾರತದಲ್ಲಿ ಇದ್ದು ಬಿಟ್ಟಿದ್ರೆ ಏನಾಗ್ತಿತ್ತು ನೀವೇ ಇಮ್ಯಾಜಿನ್ ಮಾಡಿ. ಇಂಥದ್ದೊಂದು ವ್ಯವಸ್ಥೆ ಇದೆ. ಇಷ್ಟು ದಿನಗಳ ಕಾಲ ವಯಸ್ಸಾದವರು ಅಥವಾ ಜನಸಂಖ್ಯೆ ಕಡಿಮೆ ಇರುವ ಅನ್ನುವ ಕಾರಣಕ್ಕಾಗಿ ಹುಟ್ಟನ್ನು ಜಾಸ್ತಿ ಮಾಡೋದಕ್ಕಾಗಿ ಎಲ್ಲವೂ ಕೂಡ ಅನುದಾನ, ಬೇರೆ ಬೇರೆ ಬಹುಮಾನ. ಇದೀಗ ಇವರು ಉದ್ದೇಶ ಏನು? ಸಾಯುವರ ಸಂಖ್ಯೆ ಕಡಿಮೆ ಆಗಲಿ, ಈ ವಯಸ್ಸಿನ ಪ್ರಮಾಣವನ್ನು ಹೆಚ್ಚಳ ಮಾಡೋಣ ಅಂತ ಇದಕ್ಕಾಗಿ ರಷ್ಯಾ ಪ್ರಯತ್ನವನ್ನು ಪಡ್ತಾ ಇರೋದು. ಇವೆಲ್ಲದರ ನಡುವೆ ಅಮರತ್ವಕ್ಕೆ ಅಡ್ಡಿ ಈ ಜೈವಿಕ ಗೋಡೆ. ನಾನು ಅವಾಗಲೇ ಹೇಳಿದೆ, ಇವೆಲ್ಲವೂ ಕೂಡ ಕಂಪ್ಯೂಟರ್ ಆಧಾರಿತವಾಗಿ 5 ಮಾರ್ಗಗಳ ಮುಖಾಂತರ ಇದನ್ನು 156 ವರ್ಷಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇದು ಪಾಸಿಬಲ್ ಅಂತಲೂ ಕೂಡ ಅನೇಕ ಬಾರಿ ನಾನು ಪ್ರಶ್ನೆ ಕೇಳಿದೆ. ಇದೀಗ ಅಂಗಾಂಗ ಮಿತಿ, ಯಕೃತ್ತು ಪುನರುತ್ಪಾದನೆ ಆದರೂ ಕೂಡ ಮೆದುಳು, ಹೃದಯದ ಜೀವಕೋಶವನ್ನು ಸರಿಪಡಿಸೋದು ಅಸಾಧ್ಯ. ಹೀಗಾಗಿ ಅದು ಪಾಸಿಬಲ್ ಅಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಕೇವಲ ದೀರ್ಘ ಆಯುಷ್ಯವಲ್ಲ, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯವಲ್ಲ, ಎಷ್ಟು ವರ್ಷಗಳ ಕಾಲ ಬದುಕ್ತೀವಿ ಅದರ ಜೊತೆಗೆ ನಮ್ಮ ಆರೋಗ್ಯಯುತ ಬದುಕು ಎಷ್ಟು ವರ್ಷಗಳ ಕಾಲ ಇರುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ದೀರ್ಘಾಯುಷ್ಯಕ್ಕೆ ದೇಹದ ಆಮ್ಲಜನಕ ಬಳಸುವಂಥ ಸಾಮರ್ಥ್ಯ ಎಲ್ಲವೂ ಕೂಡ ಅಡಿಪಾಯ ಆಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. 2 ಅಂಗಗಳು ಇಡೀ ನಮ್ಮ ದೇಹದ ಸಂಪೂರ್ಣ ಗೋಡೆ ಅಂತ ಹೇಳ್ತಾರೆ, ಅದು ಮೆದುಳು. ನಾವು ಹುಟ್ಟಿದಾಗ ನಮ್ಮ ಮೆದುಳಲ್ಲಿ ಎಷ್ಟು ಜೀವಕೋಶಗಳು ಇರ್ತವೋ ಕೊನೆಯ ತನಕವೂ ಕೂಡ ಅಷ್ಟೇ ಇರುತ್ತೆ. ಈಗೇನೋ ಹೊಸದಾಗಿ ಹುಟ್ಟಾಕ್ತೀವಿ, ಏನೋ ಮಾಡ್ತೀವಿ, ಅದು ಹೊಸದಾಗಿ ಹುಟ್ಟೋದಿಲ್ಲ ಅನ್ನೋದು ಒಂದು. ಹೃದಯದ ಸ್ನಾಯುಗಳು, ಜೀವಕೋಶಗಳು ಸಹ ಹೊಸದಾಗಿ ವಿಭಜನೆ ಆಗೋದಿಲ್ಲ, ಎಲ್ಲವೂ ಕೂಡ ಅಡ್ಡಿ ಆಗ್ಬೋದು ಅಂತ. ಚರ್ಮ, ರಕ್ತ, ಯಕೃತ್ತಿನ ಜೀವಕೋಶಗಳು ಹಳೆಯದಾದಾಗ ಅಥವಾ ಸತ್ತು ಹೋದಂತಹ ಸಮಯದಲ್ಲಿ ಅವುಗಳನ್ನು ಸೈದ್ಧಾಂತಿಕವಾಗಿ ಸಾವಿರಾರು ವರ್ಷ ಬದುಕಬಹುದು. ಆದರೆ ಮೆದುಳು, ಹೃದಯದ ಜೀವಕೋಶಗಳು ಹೊಸದಾಗಿ ಹುಟ್ಟದೇ ಇರೋದ್ರಿಂದ ಇದಕ್ಕೊಂದು ಜೈವಿಕ ಗೋಡೆಯ ಅಡಿಪಾಯ ಅಥವಾ ಜೈವಿಕ ಗೋಡೆಯ ಅಡ್ಡಿ ಈ ಎಲ್ಲ ಅಮರತ್ವಕ್ಕೆ. ಯಾವ ಅಮರತ್ವವನ್ನು ಪಡೆದುಕೊಳ್ಳಬೇಕು ಅಂತ ಪುಟಿನ್ ಅವರು ರಷ್ಯಾ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದೆಯೋ ಅದಕ್ಕೆ ಇದೊಂದು ಗೋಡೆಯಾಗಿ ಪರಿಣಮಿಸಿದೆ ಎನ್ನುವಂತಹ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ರಷ್ಯಾ ಏನು ಮಾಡುತ್ತೆ, ಇದನ್ನು ಏನು ತೆಗೆದುಕೊಂಡು ಹೋಗ್ತಾರೆ, ಏನು ಎತ್ತ ನೋಡೋಣ.